ಹ್ಮ್. ಅನುಪಾತದಾಗ ಉದ್ದಾಗೆಲ್ಲ ಕಂಡುಹಿಡಿದು ಸುತ್ತಳತೆಯನ್ನು ಕಂಡುಹಿಡಿದದ ಮಾಡ್ರಿ. ಅದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ನೀವು ಕಲ್ತಿರಿ ಅಂತಂದ್ರೆ ಮುಂದೆಲ್ಲ ಗಣಿತಗಳನ್ನು ನೀವು ಸರಳಾಗಿ ಮಾಡ್ತೀರಿ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಅನುಪಾತ ಒಂದು, ಆಟದ ಮೈದಾನದ ಉದ್ದ ಅಗಲಗಳು ಅನುಪಾತ. ಅಗಲಗಳ ಅನುಪಾತವು ಅಗಲಗಳ ಅನುಪಾತವು ಅಗಲಗಳ ಅನುಪಾತವು 5:2 ಆಗಿದೆ. ಅಗಲ 4 ಮೀಟರ್ ಆದರೆ ಉದ್ದ ಕಂಡು ಹಿಡಿದು ಸುತ್ತಳತೆಯನ್ನು ಕಂಡು ಹಿಡಿಯಿರಿ. ಓಕೆ, ಈಗ ನೋಡ್ರಿ, ನಾ ಹೆಂಗೆ ಹಚ್ತನೋ ನೀವು ಹೆಂಗೆ ಮಾಡ್ಯಾರ ನೋಡ್ರಿ. ಉದ್ದದ ಅನುಪಾತ ಬರೋಬ್ಬರಿ 5. ಅಗಲದ ಅನುಪಾತ ಈಸ್ ಈಕ್ವಲ್ ಟು 2. ಇಲ್ಲಿಷ್ಟು ನೀವು ತಿಳ್ಕೋಬೇಕು. ಅಗಲ 2 ಜರ್ ಇರ್ತಾರೆ, ಉದ್ದ 5 ಇರ್ತದೆ. ಉದ್ದ 5 ಇತ್ತು ಅಂದ್ರೆ ಅಗಲ 2 ಇರ್ತದ ಅಂತ ಹಚ್ಕೋಬೇಕು. ಏನು ಕೊಟ್ಟಾನ ಈಗ? ಅಗಲ ಕೊಟ್ಟಾನ ಅಂದ್ರೆ ಇನ್ನು ಅಗಲ ಬರೋಬ್ಬರಿ 4 ಮೀಟರ್. ಅಗಲಕ್ಕೆ ನೀವು 4 ಮೀಟರ್ ಹಚ್ಕೋಬೇಕು. ಯಾಕೆ? ಅಗಲ ಕೊಟ್ಟಾನ. 2 ಜರ್ ಅಗಲ ಇತ್ತು ಅಂದ್ರೆ 5 ಉದ್ದ ಇರ್ತದೆ. ಇಷ್ಟೇ ನೀವು ತಿಳ್ಕೊಳ್ಳೋದು. 4 ಅಗಲ ಇದ್ದಾಗ ಎಷ್ಟು ಉದ್ದ ಇರ್ತದ ಸರಳಾಗಿ ತಿಳ್ಕೋಬೇಕು. ನೀವಲ್ಲಿ ಹಚ್ಕೊಳ್ಳೋದ್ರೊಳಗೆ ತಿಳಿದು ಬಿಡ್ತದೆ ನಿಮಗೆ. ಹೆಂಗಂತ ತಿಳ್ಕೊರಿ. ಈ ಅನುಪಾತ ಏನು ತಲೆಯಾಗ ಹಚ್ಕೋಬಾರ್ದು. ಒಟ್ಟು 4 ಮೀಟರ್ ಉದ್ದದ ಅಂತ ಹೇಳ್ತಾನೆ. ಅಂದ್ರೆ ಉದ್ದ ಎಷ್ಟು? 2 ಮೀಟರ್ ಉದ್ದ ಅಗಲಿತ್ತು ಅಂದ್ರೆ 5 ಮೀಟರ್ ಉದ್ದ ಇರ್ತದ ನೋಡಿ. 2 ಮೀಟರ್ ಉದ್ದ ಅಗಲ ಇದ್ದಾಗ ಅಗಲ ಬರೋಬ್ಬರಿ 2 ಮೀಟರ್ ಅಗಲ ಬರೋಬ್ಬರಿ 5 ಮೀಟರ್ ಉದ್ದ. ಅನುಪಾತ ಹೆಂಗೆ ಹಚ್ಕೋಬೇಕು ಅನ್ನೋದು ನೋಡ್ರಿ. 2 ಮೀಟರ್ ಅಗಲ ಇದ್ದಾಗ 5 ಮೀಟರ್ ಉದ್ದ. 4 ಮೀಟರ್ ಅಗಲ ಇದ್ದಾಗ ಉದ್ದ ಬರೋಬ್ಬರಿ ಎಷ್ಟು? 4 ಗುಂಡ್ಲೆ 5 ಸರಸ್ವಾಲೆ 2. 2 ಒಂದಲೇ 2 ಎರಡಲ್ಲೇ 5 ಎರಡಲೆ 10. 10 ಮೀಟರ್ ಏನಿದು ಉದ್ದ ಬರೋಬ್ಬರಿ ಎಷ್ಟು ಬಂತು? 10 ಮೀಟರ್ ಬಂತು. ನೀವೇನು ಕೇಳ್ಯಾನ? ಸುತ್ತಳತೆ ಕೇಳ್ಯಾನ. ಸರಿಯಾಗಿ ಹಚ್ಕೋಬೇಕು ಸಂಗತಿಗಳನ್ನು. ಉದ್ದ ಬರೋಬ್ಬರಿ 10 ಮೀಟರ್. 10 ಮೀಟರ್ ಅಗಲ ಬರೋಬ್ಬರಿ ಕೊಟ್ಟೆ ಇದ್ದಾನ ಮೊದಲ. ಅಗಲ ಬರೋಬ್ಬರಿ 4 ಮೀಟರ್. ಏನ್ ಬೇಕಾಗಿದೆ ಈಗ? ಸುತ್ತಳತೆ ಬರೋಬ್ಬರಿ ಎಷ್ಟು? ಉದ್ದ ಮತ್ತು ಅಗಲಗಳು ಬೇರೆ ಇರುವುದರಿಂದ ಆಯತಾಕಾರದ ಸುತ್ತಳತೆ ಸೂತ್ರ. ಆಯತಾಕಾರದ ಸುತ್ತಳತೆ ಬರೋಬ್ಬರಿ, ಸುತ್ತಳತೆಗೆ ಇನ್ನೊಂದು ಹೆಸರು ಪರಿಮಿತಿ. ಸುತ್ತಳತೆ ಅಂದ್ರೆ ಒಂದೇ, ಇನ್ನೊಂದು ಹೆಸರು ಇದಕ್ಕೆ ಪರಿಮಿತಿ. ನೋಡ್ರಿ, ನೆನ್ಪಿಟ್ಕೋರಿ. ಕನ್ನಡ ಭಾಷೆ ಭಾಳ ದೊಡ್ಡದು. ಸುತ್ತಳತೆ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. 2 ಉದ್ದ ಎಷ್ಟದ? 10 ಅದ. ಅಗಲ 4 ಅದ. ಬರೋಬ್ಬರಿ 2. 14 ಗುಂಡ್ಲೆ ಚಿನ್ನ ಹಾಕೋಬೇಕು. ಇದಕ್ಕೆ ಏನು ಚಿನ್ನ ಇಲ್ಲ ಅಂದ್ರೆ 14 28 ಮೀಟರ್. ಆದ್ದರಿಂದ ಉದ್ದ ಬರೋಬ್ಬರಿ 10 ಮೀಟರ್. ಸುತ್ತಳತೆ ಬರೋಬ್ಬರಿ 28 ಮೀಟರ್. ನೋಡಿ, ಹಿಂಗು ಪ್ರಶ್ನೆಗಳು ಬೀಳ್ತಿರ್ತಾವ. ಅದನ್ನ ನೆನ್ಪಿಟ್ಕೋಬೇಕು. ಯಾವುದೇ ಒಂದು ಲೆಕ್ಕ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಸರಿಯಾಗಿ ತಿಳ್ಕೊರಿ ನೀವು. 1-2-3 ಅನುಪಾತಗಳು ನಿಮ್ಗೆ ಅರ್ಥ ಅದು ಅಂದ್ರೆ ಮುಂದೆ ನಿಮ್ಗೆ ಯಾವ ಗಣಿತಗಳನ್ನು ಕಚ್ಚದ ಪಟಕನ ಹಚ್ಚಿ ಬಿಡ್ತೀರಿ ನೀವು.
ನೋಡ್ರಿ, ಉದ್ದದ ಅನುಪಾತ ಇದು, ಅಗಲದ ಅನುಪಾತ 2. ಈ ಅನುಪಾತ ಕೊಟ್ಟಾಗ ಏನ್ ಕೊಟ್ಟಾನ ಅದ್ರ ಮುಂದೆ ಹಚ್ಕೋರಿ ನೀವು. ಅಗಲ ಎಷ್ಟು ಕೊಟ್ಟಾನ? 4 ಮೀಟರ್ ಕೊಟ್ಟಾನ. 2 ಮೀಟರ್ ಜರ್ ಅಗಲ ಇರ್ತಾರ, 5 ಮೀಟರ್ ಉದ್ದ ಇರ್ತದ. 4 ಮೀಟರ್ ಅಗಲ ಇದ್ದಾಗ ಉದ್ದ ಎಷ್ಟು ಇರ್ತದ? ಭಾಳ ಸರಳ ಅನುಪಾತ ಲೆಕ್ಕಗಳು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನೋಡ್ರಿ, 10 ಮೀಟರ್ ಉದ್ದ ಆಯ್ತು, ಅಗಲ 4 ಮೀಟರ್. ಸುತ್ತಳತೆ ಬರೋಬ್ಬರಿ ಎಷ್ಟು? ಸುತ್ತಳತೆ ಯಾಕನ ಇಲ್ಲಿ ಆಯ್ತಾಕಾರದ ಸುತ್ತಳತೆ ಅಂತ ಸೂತ್ರ ಬರದ, ಅಂದ್ರೆ ಉದ್ದ ಅಗಲಗಳ ಅಳತೆಗಳು ಬೇರೆ ಬೇರೆ ಆಗಿದ್ದರೆ ಅದನ್ನ ಆಯತದ ಅಂತ ತಿಳ್ಕೊಬೇಕು. ಆಯತಾಕಾರದ ಸುತ್ತಳತೆ ಬರೋಬ್ಬರಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ದುಂಡು ಕೌಂಸ್ ಪೂರ್ತಿ 2 10 ಪ್ಲಸ್ 4 14. ಇದಕ್ಕೆ ಚಿಹ್ನೆ ಇಲ್ಲದ್ರೆ ಗುಣಾಕಾರ ಹಾಕೋಬೇಕು. 14 28 ಮೀಟರ್. ಉದ್ದ ಬರೋಬ್ಬರಿ 10 ಮೀಟರ್, ಸುತ್ತಳತೆ ಬರೋಬ್ಬರಿ 28 ಮೀಟರ್. ಯಾಕಂದ್ರೆ ಅಗಲ ಮೊದಲೇ ಕೊಟ್ಟು ಬಿಟ್ಟ. ತಿಳಿತಲ್ಲ? ಚೆನ್ನಾಗಿ ಮುಂದಿನ ಗಣಿತ ಮಾಡಿ.